ಅಮ್ಮ ಏನ್ ಮಾಡ್ತೀರಪ್ಪ? ಅಪ್ಪಾಜಿ ವೆರಿ ಗುಡ್. ಆಗ್ಲೇ ರೆಡಿ ಆಗ್ಬಿಟ್ಟಿದ್ರೆ ಹೂನಪ್ಪಾಜಿ. ಬರ್ತಾಳೆ ನಿಮ್ಮಮ್ಮ ಗುಮ್ಮ. ಶರಾವತಿ ಅಮ್ಮ. ಶರಾವತಿ ಅಮ್ಮ. ಏನೇ ಮಾಡ್ತಾ ಇರ್ತೀಯ? ಮಕ್ಕಳಿಗೆ ಕಾಲೇಜ್ ಹೋಗೋದಕ್ಕೆ ಲೇಟ್ ಆಗಿರುತ್ತೆ. ಮಕ್ಕಳಿಗಿಂತ ನಿಮ್ಗಿಂತ ಮಕ್ಕಳಿಗೆ ಅವಸರ. ಎಷ್ಟು ಕೆಲಸ ಒಳಗಡೆ ನನಗೆ. ಒಬ್ಬರಾದ್ರೂ ನನ್ನ ಕೆಲಸದಲ್ಲಿ ಸಹಾಯ ಮಾಡ್ತೀರಾ? ನಿನ್ನ ಕೆಲಸದಲ್ಲಿ ನಾವೇನೇ ಸಹಾಯ ಮಾಡ್ಬೇಕು? ಏನ್ ಒಲೆ ಮುಂದೆ ಕುಳಿತು ರೊಟ್ಟಿ ಮಾಡ್ಬೇಕಾ? ಹೌದಪ್ಪ, ಇವತ್ತು ನಿಮ್ಮ ಅಪ್ಪನೇ ರೊಟ್ಟಿ ಮಾಡ್ಬೇಕು. ಈ ಭೂಪತಿ ರೊಟ್ಟಿ ಮಾಡ್ಬೇಕಾ? ತಪ್ಪೇನ್ರಿ? ನನಗೆ 4 ಕೈ ಇದಾವೆ. ನೀನು ಆದಿಶಕ್ತಿ ಅಂತೆ 4 ಕೈ ಪಡ್ಕೊಂಡೇ ಬರ್ಬೇಕಾಗಿತ್ತು. ಬ್ರಹ್ಮನಾಗಿ ಮಗನ 4 ಕೇಳ್ಕೊಂಡೆ ಪಡ್ಕೊಂಡ್ ಬರ್ಬೇಕಾಗಿತ್ತು. ನನ್ನ ಮಗನಿಗೆ ಬಾಯಿ ಮುಚ್ಚಂತೇನೆ, ನೀನ್ ಬಾಯಿ ಮುಚ್ಚು. ನಿಮ್ಮಪ್ಪ ಬಾಯಿ ಮುಚ್ಚು. ಯಾಕಪ್ಪ ಮದದ್ರೋಹಿ? ಅಮ್ಮನಿಗೆ ಬಾಯಿ ಮುಚ್ಚು ಅಂತ ಹೇಳ್ತೀಯ, ನೀನ್ ಬಾಯಿ ಮುಚ್ಚು, ನಿಮ್ಮ ಅಪ್ಪನ ಬಾಯಿ ಮುಚ್ಚು. ನಿಮ್ ವಂಶನೇ ಬಾಯಿ ಮುಚ್ಚು. ನೀನ್ ಕಣೋ ನನ್ನ ಮುದ್ದಿನ ಕಂದ ಈ ಮನೆಯಲ್ಲಿ. ನಾನೇ ಅಪ್ಪಾಜಿ. ನೀ ನನ್ನ ಮುದ್ದಿನ ಕದ್ದ ಕಣ. ಅಮ್ಮ ಅವ್ರಿಬ್ರು ಅಪೋಸಿಟ್ ಪಾರ್ಟಿ. ನಾವು ಅಪೋಸಿಟ್ ಪಾರ್ಟಿ. ಹೌದು. ಹಾಗಿದ್ರೆ ನೀವು ಮನೇಲಿ ಇರ್ಕೊಡುದು. ಮನೇಲಿ ಇರ್ಕೊಡ್ದು. ಎಲ್ಲಿಗೆ ಹೋಗ್ಬೇಕು? ಎಲ್ಲಿಗೆ ಹೋಗ್ಬೇಕಾ? ನೀನು ನಿಮ್ಮಮ್ಮ ದನದ ಕೊಟ್ಟಿಗೆಯಲ್ಲಿ ಬಿಡ್ಬೇಕು. ಅಮ್ಮ ದನದ ಕೊಟ್ಟಿಗೆ ಅಂತೆ. ಏನ್ರಿ? ನಾನು ನನ್ನ ಮುದ್ದಿನ ಮಗ ದನದ ಕೊಟ್ಟಿಗೆಯಲ್ಲಿ ಬಿಡ್ಬೇಕಾ? ಅಪ್ಪ ಮಗ ಇಬ್ರೇ ಇಲ್ಲ ಹಾಯಾಗಿರ್ತೀರಾ? ಅಡಿಗೆ ಕೋಣೆ ಕಾಲಿಡ್ರಿ, ನಿಮ್ಮ ಕಾಲ್ ಮುರಿದು ಕೈಯಲ್ಲಿ ಕೊಡ್ತೀನಿ. ನಿಮ್ಮಮ್ಮನ ಮೈಲಿ ಕಿತ್ತೂರು ರಾಣಿ ಚೆನ್ನಮ್ಮ ಬಂದ್ರು. ಹೌದಪ್ಪಾಜಿ. ಯಾರು ಹೆದರ್ಬೇಡಿ, ಯುದ್ಧಕ್ಕೆ ಸಿದ್ಧರಾಗ್ರಿ. ಮುಂದೆ ಹೋಗ್ರಿ. ಬರ್ರಿ. ಮೊದ್ಲು ನೀವು ಹೋಗ್ರೆ ನಾ ಆಮೇಲೆ ಬರ್ತೀನಿ. ಈ ಭಯ ಇರಬೇಕು. ಅಪ್ಪಾಜಿ ಅಮ್ಮನಿಗೆ ನಿಜವಾಗ್ಲೂ ಕೋಪ ಬಂದಿದೆ, ಬೇಗ ಕೋಪ ಇಳಿಸಿ, ಇಲ್ಲ ಅಂದ್ರೆ ಅಡುಗೆ ಮನೆ ಬೇಗ ಬಿದ್ದಾಯ್ತು. ನಿಮ್ಮಮ್ಮನ ಕೋಪ ಹೇಗೆ ಇಳಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀವಿಬ್ರು ಕಣ್ಮುಚ್ಕೊಳ್ಳಿ. ಅಮ್ಮ ತಾಯಿ, ನಮ್ದು ತಪ್ಪಾಯ್ತಮ್ಮ, ದಯವಿಟ್ಟು ನಮ್ ತಪ್ಪನ್ನ ಕ್ಷಮಿಸಮ್ಮ. ಕೆರೂರು ದುರ್ಗಮ್ಮ, ಹೇಳಿಕೊಳ್ಳೋದೆಲ್ಲಮ್ಮ, ಸಿರ್ಸಿ ಮಾರಮ್ಮ, ಚಿಂಚಿಲಿ ಮಾಯಮ್ಮ, ದಾವಣಗೆರೆ ದುರ್ಗಮ್ಮ, ನೀವ್ ಯಾರು ಕಣ್ಬಿಡ್ಬೇಡ್ರಿ. ಇಲ್ಲ ಅಪ್ಪಾಜಿ, ಬಿಟ್ಟಿಲ್ಲ. ಬಿಡ್ಬೇಡ್ರಿ ಅಂತೀನಿ. ಕೋಪ ಹಿಡಿತಾ ಇದೆ. ಇಳೀತು ಇಳೀತು. ಏನಾಯ್ತಮ್ಮ? ಅಪ್ಪ ಏನೋ ಮಾಡ್ತಲ್ಲಿ. ಮಮ್ಮಿ ಕೋಪ ಇಳಿಸಿದ. ಏನಿಲ್ಲ, ನನ್ ಕೋಪ ಇಳಿಬೇಕಂದ್ರೆ ಎಲ್ಲರೂ ಸೇರಿ ಟೂರ್ಗೆ ಹೋಗ್ಬೇಕು. ನಮ್ಮಿಂದ ಏನಾಗ್ಬೇಕು? ಯಾಕೆ ಮೌನವಾಗಿದ್ಯಾ? ಮಾತಾಡಮ್ಮ. ಮಾಡಬಾರದನ್ನು ಮಾಡಿ ನಿಂದನಿಗೆ ಗುರಿಯಾದ ಹೆಣ್ಣು ಮೌನ ಮುರಿದು ಮಾತಾಡಲು ಹೆದರ್ತಾಳಮ್ಮ. ಕಂಡವರ ನಗುವಿಗೆ ಆಹಾರವಾದ ನಮ್ಮ ಕಥೆಯನ್ನು ಕೇಳಿದ್ರೆ ಇವಳು ಎಂಥವಳು ಅಂತ ನನ್ನ ಮುಖಕ್ಕೆ ರಾಚುವೆನು, ಅಥವಾ ನನ್ನ ದಾರುಣ ಕಥೆ ತಿರುಳನ್ನರತು ಕರಗಬರು ಎಂಬ ತುಡಿತ ನನ್ನದಾಗಿದೆ. ನೀನು ಯಾರು ಅನ್ನೋದೇ ತಿಳಿದಿಲ್ಲ, ಆದರೂ ವಿನಯಶೀಲನಾಗಿ ಎಚ್ಚರಿಕೆಯಿಂದ ಬಲು ಅಚ್ಚುಕಟ್ಟಾಗಿ ಮಾತಾಡುವ ನಿನ್ನ ಮಾತಿನಲ್ಲಿ ಏನು ವಿಶೇಷತೆ ಇದೆ. ಕುಲೀನ ಸ್ತ್ರೀಯರಲ್ಲಿ ಬೇಕಾದಂತಹ ಕಳೆ ಇದೆ ನಿನ್ನ ಮುಖದಲ್ಲಿ. ಮುಖದ ಕಳೆಯನ್ನು ಗುರುತಿಸಿದ ತಾವು ನನ್ನ ಕಳಾಹೀನ ಬದುಕನ್ನು ಗುರುತಿಸಿದರೆ ನನಗೂ ನನ್ನ ಮಗುವಿಗೂ ನೆಲೆ ಸಿಕ್ಕಷ್ಟೇ ಸಂತೋಷ ಆಗುತ್ತೆ. ಅಮ್ಮ, ಮಮತೆಯ ವಾರ್ದೆ ತೆರೆದಲ್ಲಿ ಬರ ಬಂದ ನಿಮ್ಮ ಕಣ್ಣುಗಳನ್ನು ಗುರುತಿಸಿ ಹೇಳ್ತಾ ಇದ್ದೀನಿ ನನ್ನ ಕಥೆಯನ್ನು. ನನ್ನ ಹೆಸರು ಕೀರ್ತಿ ಅಂತ, ಒಳ್ಳೆ ಸಂಪ್ರದಾಯಸ್ಥ ಮನೆತನದವಳು. ಓದಿನಲ್ಲಿ ಮುಂದಿದ್ದ ನನ್ನನ್ನು ಕಾಲೇಜಿಗೆ ಸೇರಿಸಿ 108 ಕನಸು ಕಂಡಿದ್ದರು ನನ್ನ ತಂದೆ ತಾಯಿಗಳು. ಆದರೆ ವಿಧಿ ಲಿಖಿತವೇ ಬೇರೆಯಾಗಿತ್ತು. ಪ್ರೀತಿಯ ಜಾಲದಲ್ಲಿ ಸಿಲುಕಿದೆ, ಪ್ರಿಯತಮನೊಂದಿಗೆ ಅಲ್ಲಿದೆ. ಎಚ್ಚರ ತಪ್ಪಿ ಮದುವೆಗೂ ಮುಂಚೆ ತಾಯಿಯಾಗುವ ಲಕ್ಷಣ ಕಂಡು ಬಂದಾಗ ನನ್ನ ಗರ್ಭಕ್ಕೆ ಕಾರಣ ಆದವರಲ್ಲಿ ಈ ವಿಷಯ ತಿಳಿಸಿದೆ. ತನ್ನ ತಂದೆ ತಾಯಿಗೆ ವಿಷಯ ತಿಳಿಸಿ ನನ್ನ ಕೈ ಹಿಡಿತೀನಿ ಅಂತ ಹೇಳಿ ಹೋದವರು ಮಾರ್ಗ ಮಧ್ಯದಲ್ಲಿ ಅಪಘಾತಕ್ಕೀಡಾಗಿ ಈ ಲೋಕವನ್ನೇ ತೊರೆದರು. ನಮ್ಮಿಬ್ಬರ ಪ್ರೇಮದ ಸಂಕೇತವಾದ ಮಗುವನ್ನು ಹೊಟ್ಟೆಯಲ್ಲಿ ಹೊಸಕ್ಕೆ ಹಾಕುವಷ್ಟು ಕಟ್ಟುಕಿ ನಾನು ಆಗ್ಲಿಲ್ಲಮ್ಮ. ನಿನ್ನ ತಂದೆ ತಾಯಿಗಳು ಮಡಿವಂತರಾದ ನನ್ನ ತಂದೆ ತಾಯಿಗಳು ನಾವಿಟ್ಟ ಕನಸೆಲ್ಲ ನುಚ್ಚು ನೂರಾಯ್ತಲ್ಲ. ತಾಳಿ ಇಲ್ಲದೆ ತಾಯಿಯಾದ ಮಗಳು ಬದುಕದಿರೆಷ್ಟು ಸತ್ತರೆಷ್ಟು ಅಂತ ನನ್ನ ಮನೆಯಿಂದ ಹೊರಗಾಗ್ಬಿಟ್ರು. ದಿಕ್ಕಿಲ್ಲದವರಿಗೆ ದೇವರೇ ಗತಿ ಎಂಬಂತೆ ಅವರಿವರ ಸಹಾಯದಿಂದ ಈ ಮಗುವಿಗೆ ಜನ್ಮ ನೀಡಿದೆ. ಇಲ್ಲಿಗೆ ಬಂದ ಕಾರಣ ಏನಮ್ಮ? ನಮ್ಮನೇಲಿ ಇರ್ಬೇನಮ್ಮ? ಇಲ್ಲ ಸರ್, ನಾನು ಇಲ್ಲಿ ಇರಬೇಕು ಅಂತ ಬರಲಿಲ್ಲ. ಪರೋಪಕಾರ
ಪರೋಪಕಾರಕ್ಕೆ ಹೆಸರಾದ ನಿಮ್ಮ ಬಗ್ಗೆ ಕೇಳಿದ್ದೆ. ನಿಮ್ಮನ್ನ ನೋಡಬೇಕು ಅಂತ ಬಯಸಿದ್ದೆ. ಈ ನನ್ನ ಕಂದ ನಿಮ್ಮಂತಾಗ್ಲಿ, ನಿಮ್ಮ ಈ ಆಶ್ರಯದಲ್ಲಿ ನನ್ನ ಮಗು ಬೆಳೀಲಿ ಅಂತ ಇಲ್ಲಿವರೆಗೂ ಬಂದಿದ್ದೀನಿ. ಅಮ್ಮ, ಈ ಮಗುವಿನ ತಂದೆ ಯಾರು ಅಂತ ಕೇಳುವ ಈ ಸಮಾಜದ ಪ್ರಶ್ನೆಗೆ ಉತ್ತರ ನನ್ನಲ್ಲಿಲ್ಲದಾಗಿದೆ. ಅದಕ್ಕಾಗಿ ಇಲ್ಲಮ್ಮ, ಲಾಲಿಸಿದ್ರೆ ಮಕ್ಕಳು, ಪಾಲಿಸಿದ್ರೆ ದೇವರು. ಈ ನಿನ್ನ ಮಗು ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವಾಗಲಿ. ಇಂದಿನಿಂದ ಈ ಮಗುವಿಗೆ ನಾವೇ ತಂದೆ ತಾಯಿಗಳಾಗ್ತೇವೆ. ಶರಾವತಿ, ಈ ಪಾಪೆ ತಾಯಿನ ಕ್ಷಮಿಸ್ಬಿಡಪ್ಪ. ಅಂದು ಕುಂತೆ ಕರ್ಣನನ್ನು ನದಿಯಲ್ಲಿ ಬಿಟ್ಟಂತೆ ಇಂದು ಈ ಕೀರ್ತಿ, ಪ್ರೀತಿ, ಮಮತೆ, ಕರುಣೆ ಎಂಬ ಸರೋವರದಲ್ಲಿ ನಿನ್ನನ್ನು ಬಿಡ್ತಾ ಇದ್ದಾಳೆ. ಇದು ಯಾರದೋ ಪಾಪ, ಮರಣ ಮರಣ ಯಾರದೋ ಶಾಪ, ಈಶ್ವರ ನಿನ್ನಾಹರ ಜನಿಸಿದೆ ಕಾಯೋಹರ. ಎಲ್ಲ ಪಯಣಗಳು ಕೊನೆಯಿಲ್ಲ, ಉತ್ತಮ ಸಣದಲ್ಲಿ ಸುಂದರ ಜನನ. ಎಲ್ಲ ಕಥೆಗಳಿಗೂ ಜ್ಞಾನ ಬರೆಯುವ ವಿಧಿಯು ಸಂಖ್ಯೆ. ಈ ಪಯಣ